ನಮ್ಮ ಹೆಸರು ಶ್ರೀರಾಮ್. ನಮ್ದು ದುಂಗಿರ್ಲಹಳ್ಳಿ, ಚಿಕ್ಕಬಳ್ಳಾಪುರ ತಾಲೂಕು. ನಾವು ಒಂದ್ 20 ವರ್ಷದಿಂದ ನಾನು ಬೇರೆ ತರ ಕೆಲಸ ಮಾಡಿ ಇವಾಗ ಒಂದ್ 4 ವರ್ಷ 2023ರಾಗ ನಾನು ಇದು ಸ್ಟಾರ್ಟ್ ಮಾಡಿದ್ದೆ. ಏನು ದವನ ತೆಗಿಯೋದು, ದವನ ಬೆಳೆಯೋದು, ದವನ ಬೆಳೆಸೋದು, ರೈತರನ್ನ ಇಟ್ಕೊಳ್ಳೋದು. ನನ್ಗೆ 20 ವರ್ಷ ಸರ್ವಿಸ್. ಆಮೇಲೆ ಇವಾಗೂ ನಮ್ಮ ಯಜಮಾನ್ರಿಗೆಲ್ಲ ಕಳಿಸ್ತೀವಿ. ನಾವ್ ಎಣ್ಣೆನೂ ಅವ್ರಿಗೆ ಕೊಡ್ತೀವಿ. ಅವ್ರ ಪರ್ಚೇಸ್, ಅವ್ರ ದುಡ್ಡು ಎಲ್ಲ ಅವ್ರ. ಅಲ್ಲಿಂದ ಬಂದು ನಾವು ರೈತರಿಗೆ ಇಲ್ಲಿ ದೀಪಾವಳಿ ಕಡೆ ನಮ್ಮೂರಿಂದ ದೀಪಾವಳಿ ತನಕ ಕೊಡ್ತೀವಿ. ಯಾರು ಬೇಕು ಅಂದ್ರೆ ಅವ್ರಿಗೆ ಕೊಡ್ತೀವಿ. ಬೀಜ ಕೊಡ್ತೀವಿ, ಅವ್ರಿಗೆ ಅಡ್ವಾನ್ಸ್ ದುಡ್ಡು ಕೊಡ್ತೀವಿ. ದುಡ್ಡು ಕೊಟ್ಟು ಆ ದವನ ನಮ್ಗೆ ಕೊಡ್ಬೇಕು. ಯಾವ ತಿಂಗಳಲ್ಲಿ ಒಂದು ದವನ ಬೆಳಿಬೇಕು? ಸೆಪ್ಟೆಂಬರ್ ಅಕ್ಟೋಬರ್ ಬೀಜ ಬಿಡ್ತೀವಿ. ಬಿತ್ತನೆ ಮಾಡಿ ಅದರ ಪೈರು ಒಂದು ತಿಂಗಳು. ಒಂದ್ ತಿಂಗಳಾದ್ಮೇಲೆ ಪೈರು ನೆಲಕ್ಕೆ ಹಾಕೋದು. 2 ತಿಂಗಳು ನಾಟಿ ಮಾಡಿದ್ಮೇಲೆ 2 ತಿಂಗಳು ನಾವೇ ಮಾರ್ಚ್ ಅಲ್ಲಿ ಅಥವಾ ಫೆಬ್ರವರಿ ಕೊನೆ. ಸರ್, ಫೆಬ್ರವರಿ 10ರಿಂದ ಮಾರ್ಚ್ 15, 20 ಅಷ್ಟೇ. ಮಾರ್ಚ್ ಲಾಸ್ಟ್. ಏಪ್ರಿಲ್ ಆಗಿ ಬಂದ್ರೆ ನಮ್ ಟೆಂಪರೇಚರ್ ಜಾಸ್ತಿ ಆಗ್ತದಲ್ಲ, ಎಣ್ಣೆ ಬರಲ್ಲ. ಒಂದ್ ಎಕರೆಗೆ ಎಷ್ಟು ಇಳುವರಿ ಬರ್ತದೆ? ಇವಾಗ ದವನ 8ರಿಂದ 14ವರೆಗೂ ಬೆಳೀತಾರೆ. ಮಾರ್ಚ್ ಆಗಿ ಬರೋದು ಸ್ವಲ್ಪ ಎಣ್ಣೆ ನಮ್ಗೆ ಜಾಸ್ತಿ ಬರ್ತೈತಿ. ಏಪ್ರಿಲ್ ಆಗಿ ಬಂದ್ರೆ ಎಣ್ಣೆ ಬರಲ್ಲ. ಅದು ಒಂದ್ ಎಕರೆಗೆ 8ರಿಂದ 15 ಟನ್ ಬರ್ತದೆ. ಸೊ ಅಲ್ಲಿಗೆ ಒಂದ್ ಎಕರೆ ರೈತರಿಗೆ ಎಷ್ಟು ಏನು 15,000 ಸರ್ ಟನ್ನು. ನಾವು ಎಲ್ಲ ನಾವೇ ಕೊಡ್ತೀವಿ. ಅವ್ರೇನು ಸ್ವಂತ ಬಂಡವಾಳ ಹಾಕಂಗಿಲ್ಲ. 2,25,000 ಹಾಕ್ತೀವಿ 15 ಎಕರೆಗೆ. 1.5ರಿಂದ 2.25 ಸರ್. 2.25 ಲಕ್ಷವರೆಗೂ ರೈತರಿಗೆ ಆಗ್ತದೆ. ಒಂದು 40ರಿಂದ 50,000 ಖರ್ಚು. ಬೀಜದ ದುಡ್ಡು ಕೊನೆಗೆ ಮುಡ್ಕೊಂತೀರಾ? ಇಲ್ಲ ಸರ್, ನಾವು ಬೀಜ ಫ್ರೀಯಾಗೆ ಕೊಡ್ತೀವಿ. ಈಗ ನಾವು ಇದು ಪೈರ್ ಬಿಡ್ತೀವಿ ನರ್ಸರಿ, ಅದ್ ಎತ್ಕೊಂಡು ಹೋದ್ರೆ ನಾವು ಎಕರೆಗೆ 5,000 ಇಟ್ಕೊಂತೀವಿ. ಪೈರ್ ಕೊಟ್ರೆ ಮಾತ್ರ ನಾವು ಬಿಡ್ತೀವಿ. ನಾವು 1 ಎಕರೆ, ಅರ್ಧ ಎಕರೆ, 3/4 ಎಕರೆ ಬಿಡ್ತೀವಿ. ರೈತರು ಬಿಟ್ಟು ಅವ್ರಿಗೇನೋ ಸಾಲ್ಟೇಜ್ ಬಂದ್ರೆ ನಾವೇ ಕೊಡ್ತೀವಿ ಪೈರ್. ಸೊ ಈಗ ನಾಟಿ ಮಾಡಿದ್ಮೇಲೆ ನಿಮ್ಗೆ ತಂದೆಯಲ್ಲಿ ಕೊಡ್ತಾರೆ ರೈತರ ಕಟಾವ್ ಮಾಡಿ. ಯಾವ ಹಂತದಲ್ಲಿ ಕಟಾವ್ ಮಾಡ್ಬೇಕಾ? ಕಟ್ ಮಾಡ್ಬೇಕು. 2 ತಿಂಗಳು 10 ದಿವಸ ಪೈರ್ ಹಾಕಿದ್ಮೇಲೆ ಕಟಾವ್ ಮಾಡ್ಬೇಕು. 15 ದಿವಸ ಡಿಫ್ರೆಂಟ್ ಆಗಿ ಕಟಾವ್ ಮಾಡ್ಬೇಕು. ಅವರು ಕಟಾವ್ ಮಾಡಿ ಟ್ರ್ಯಾಕ್ಟರ್ ಆಗ್ಲಿ, ಟೆಂಪೋ ಆಗ್ಲಿ, ಕ್ಯಾಂಟರ್ ಆಗ್ಲಿ, ಯಾವ್ದನ್ನ ಆಗ್ಲಿ ಅವ್ರದ್ದು ಹಾಕದ್ಮೇಲೆ ತಂದು ಇಲ್ಲಿ ಹಾಕೊಳ್ಳೋದು ಬಾಡಿಗೆ ಎಲ್ಲ ನಮ್ದು. ಆಮೇಲೆ ನಿಮ್ಗೆ ತಂದು ಹಾಕಿದ್ಮೇಲೆ ನೀವ್ ಏನ್ ಮಾಡ್ತೀರಾ? ಅದನ್ನ ಯಾವ ರೀತಿ ಅದನ್ನ ಸಂಸ್ಕರಣೆ ಮಾಡ್ತೀರಾ? ಈಗ ಸರ್ ತಂದು 2 ದಿವಸ ಒಣಗಾಕ್ತಿವಿ. ಅದ್ರಲ್ಲೂ ನೀವು ನೆಲದ ಮೇಲೆನೆ ಒಣಗಾಕ, ಮಣ್ಣಿನ ನೆಲನೇ ಆಗ್ಬೇಕು. ಹೌದು. ಕಾಂಕ್ರೀಟ್ ಆಗಲ್ಲ, ಟಾರ್ ರೋಡ್ ಆಗಲ್ಲ, ಯಾವ್ದು ಆಗಲ್ಲ. ನೆಲದ ಮೇಲೆನೆ ಹಾಕ್ಬೇಕು. ನೆಲದ ಮೇಲೆ ಹಾಕಿದ್ರೆ ಜಾಸ್ತಿ ಬರ್ತೈತೆ. ನಾವು ಟಾರ್ ರೋಡ್ ಮೇಲೇನು ಸಿಮೆಂಟ್ ರೋಡ್ ಮೇಲೆ 2 ದಿನ ಒಣಗಿಸ್ತೀರಾ? 2 ದಿವಸ, 3ನೇ ದಿವಸ ಹಾಕ್ಬಿಡ್ತೀರಾ. 3ನೇ ದಿವಸ ತಂದು ಈ ಬಾಯ್ಲರ್ಗಳಿಗೆ ಅಲ್ಲಿಂದ ಸ್ಟೀಮ್ ಬಿಡ್ತೀವಿ. 6 ಅವರ್ ಸ್ಟೀಮ್ ಬಿಡ್ತೀವಿ. ಆಮೇಲೆ ತೆಗೆದು ಮತ್ತೆ ಈಗ ವೇಸ್ಟ್ ಆಚೆ ಹೋಗ್ತದೆ. ರೈತರು ಎತ್ಕೊಂಡು ಹೋಗ್ತಾರೆ, ಅವರು ಲಾರಿಗಳು ಎತ್ಕೊಂಡ್ ಬರ್ತಾರೆ ಲೋಡ್ ಮಾಡ್ಕೊಂಡು ಹೋಗಕ್ಕ. ಲಾಸ್ಟ್ ಆಗಿ ಮಿಕ್ಕಿದ್ದು ನಾವು ನಮ್ಮೂರವರು ಎತ್ಕೊಂಡು ಹೋಗಿ ಎಲ್ಲ ಹಸುಗಳಿಗೆ ಹಾಕ್ತಾರೆ, ತೋಟಗಳಿಗೆ ಹಾಕ್ತಾರೆ. ಕೆಳಗಡೆ ನೀರು ಸರ್. ಇವಾಗ ಇದು ಹೆಂಗಂದ್ರೆ ಈಗ ಹಿಂಗೇನೆ ಕೈ ಕೊಡಿ. ಎಲ್ಲಾರು ಒಂದ್ಸರಿ ಕೈ ಮುಟ್ಟಿ. ರೋಸಪ್ಪಲ್ ಒಂದು ಕಟ್ಕೊಂಡ್ಬಿಡೋ.